100 ಡೇಸ್ ಇತ್ತು, ಈಗ 125 ಡೇಸ್ ಆಗಿದೆ. ನಮ್ಮ ಹೆಣ್ಮಕ್ಳು ಡೈರೆಕ್ಟರ್ ಯಾರು ಬಂದಿಲ್ಲ. ನಮ್ಮ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮೀಟಿಂಗ್ ಆಗುತ್ತೆ. ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರದ ನಾಮಿನಿ ನಮ್ಮ ಸದಸ್ಯರುಗಳು ಕೂಡ ಇದರಲ್ಲಿದ್ದಾರೆ. ತುಂಬ ವಿಸ್ತೃತವಾದಂಥ ಒಂದು ಚರ್ಚೆ ಇವತ್ತಾಯಿತು. ಅದರಲ್ಲೂ ವಿಶೇಷವಾಗಿ ಒಂದು 2-3 ರೆಸಲ್ಯೂಷನ್ ನಾವು ಮಾಡಿದ್ವಿ. ಒಂದು VBG ರಾಮ್ಜಿ ಬಗ್ಗೆ ಇಷ್ಟೊಂದು ಪಾಸಿಟಿವ್ಸ್ ಇದೆ, ಅದನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಅನ್ನೋದು ಇವತ್ತೊಂದು ನಡವಳಿಕೆಯನ್ನ ರೆಸಲ್ಯೂಷನ್ ಅನ್ನ ಮಾಡಿದ್ವಿ. ಇದು ಒಂದು. ಎರಡನೇದು, ಪ್ರಧಾನಮಂತ್ರಿ ಆದರ್ಶ ಗ್ರಾಮದಲ್ಲಿ 20 ಲಕ್ಷ ಕೇಂದ್ರ, 20 ಲಕ್ಷ ರಾಜ್ಯ ಕೊಡುತ್ತೆ. ರಾಜ್ಯದ ಪಾಲು ನಿಲ್ಲಿಸುವಂತ ಕೆಲಸ ಆಗಿದೆ. ಸೊ ಹಾಗಾಗಿ ರಾಜ್ಯದ್ದು ಕೂಡ ಪಾಲು ಕೊಟ್ರೆ ಇನ್ನೂ ಚೆನ್ನಾಗತ್ತೆ. ಪರಿಜಾತಿ ಪರಿಶಿಷ್ಟ ಪಂಗಡದವರು ವಾಸ ಮಾಡ್ತಿರೋಂಥ ಆ ಒಂದು ಭಾಗದಲ್ಲಿ. ನಾನು ನಮ್ಮ ಚಿಕ್ಕಲ್ ಮೋಹನ್ ರೆಡ್ಡಿ BJP ಕಾರ್ಪೊರೇಟರ್ ಅವರಿಗೆ ನನಗೆ ಗಾಡಿ ಬೇಕು ಅಂತ ಹೇಳಿದ ತಕ್ಷಣ ನಾನು ಗಾಡಿ ಬೇಕಂತ ಹೇಳಿದ್ದಕ್ಕೆ ಆಗ ನಮ್ಮ BV ರಾಘವೇಂದ್ರ ಅವರ MP ಅವರಿಗೆ ಹೇಳ್ಬಿಟ್ಟು ಇವತ್ತು ಅವ್ರ ಕಡೆಯಿಂದ ನನಗೆ ಗಾಡಿ ಕೊಟ್ಟಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ಅಂಗಡಿ ಇದೆ, ದಿನಸಿ ಅಂಗಡಿ ಇದೆ. ಅದು ಐಟಮ್ ತೆಗೋಕ್ಕೆಲ್ಲ ಅದನ್ನು ತೊಂದರೆ ಆಗ್ತಾ ಇತ್ತು. ಆಟೋ ಬಾಡಿಗೆ ಕೊಡಬೇಕು, ನಮಗೆ ಭಾಳ ಅನುಕೂಲ ಆಯಿತು. 25ನೇ ಸಾಲಿನಲ್ಲಿ ನಮ್ಮ ಸಂಸದರಾದಂಥ BV ರಾಘವೇಂದ್ರರವರ ಅನುದಾನದ ಅಡಿನಲ್ಲಿ 11 ಜನಕ್ಕೆ ಅಂಗವಿಕಲರಿಗೆ ಅವರ ಒಂದು ಸ್ವಾವಲಂಬಿಗಳಾಗಿ ಜೀವನ ಮಾಡಲಿಕ್ಕೆ, ಅದ್ರ ಮೂಲಕ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಅವರು ಇವತ್ತು 11 ಜನಕ್ಕೆ ಅಂಗವಿಕಲರಿಗೆ ಈ ಒಂದು 3 ಚಕ್ರದ ಮೊಪೆಡ್ಗಳನ್ನು ವಿತರಿಸಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಅನುದಾನದಲ್ಲಿ ಈ ಒಂದು 3 ಚಕ್ರದ ಮೊಪೆಡ್ಗಳನ್ನು 11 ಜನ ಅಂಗವಿಕಲರಿಗೆ ಇವತ್ತು ಕೊಟ್ಟಿದ್ದಾರೆ.